ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ತಮ್ಮ ಮಕ್ಕಳು ಪಂಚ ಪ್ರಾಣವೇ ಸರಿ. ಮಕ್ಕಳಿಗೆ ಸಣ್ಣ ಆರೋಗ್ಯ ಸಮಸ್ಯೆ ಕಾಡಿದ್ರೂ ಪೋಷಕರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲ್ಲ. ಅಂಥದ್ರಲ್ಲಿ ನಮ್ಮದೇ ರಾಜ್ಯದಲ್ಲಿ 9 ತಿಂಗಳಲ್ಲಿ ಬರೋಬ್ಬರಿ 380 ಮಕ್ಕಳು ಸಾವಿಗೀಡಾಗಿರೋ ವರದಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅದು ಕೂಡ ಪೋಷಕರ ನಿರ್ಲಕ್ಷ್ಯದಿಂದ ಸಾಲು ಸಾಲು ಸಾವು ಅನ್ನೋದು ನಿಜಕ್ಕೂ ದುರಂತವೇ ಸರಿ. ಹಾಗಾದ್ರೆ ಮಕ್ಕಳ ಸಾವಿಗೆ ಕಾರಣವೇನು ಮತ್ತು ಅದಕ್ಕಿರೋ ಪರಿಹಾರವಾದರೂ ಏನು ತಿಳಿಯೋಣ ಬನ್ನಿ. ಕೊರೋನಾ ಬಂದ ಬಳಿಕ ಪುಟಾಣಿ ಮಕ್ಕಳನ್ನ ಒಂದಲ್ಲ ಒಂದು ಕಾಯಿಲೆಗಳು ನಿರಂತರವಾಗಿ ಹಿಂಸೆ ನೀಡುತ್ತಿವೆ, ಮಕ್ಕಳ ಸಾವಿಗೆ ಕಾರಣವಾಗುತ್ತಿವೆ. ಅದರಲ್ಲೂ ರಾಜ್ಯದಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಪ್ರತ್ಯೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಇರುವುದು ಹಾಗೂ ಪೋಷಕರ ನಿರ್ಲಕ್ಷ್ಯ ಕಂದಮ್ಮಗಳ ಸಾವಿಗೆ ನೇರ ಕಾರಣವಾಗುತ್ತಿದೆ. 2023 ಜೂನ್ ತಿಂಗಳ ನಂತರದಿಂದ ಮಕ್ಕಳಲ್ಲಿ ಡೆಂಗ್ಯೂ, ನ್ಯೂಮೋನಿಯಾ, ಅಪೌಷ್ಟಿಕತೆ, ಉಸಿರಾಟದ ತೊಂದರೆಯ ಸಮಸ್ಯೆಗಳು ಹೀಗೆ ಹಲವು ರೀತಿಯ ಸಮಸ್ಯೆಗಳು ಈ ವರ್ಷ ಮಕ್ಕಳನ್ನ ವಿಪರೀತವಾಗಿ ಕಾಡ್ತಿದ್ದು ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಪ್ರತಿ ತಿಂಗಳು 40 ರಿಂದ 50 ಪುಟಾಣಿ ಮಕ್ಕಳು ಉಸಿರು ಚೆಲ್ಲುತ್ತಿವೆ. ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಕಳೆದ ಜನವರಿ 1 ರಿಂದ ಸೆಪ್ಟೆಂಬರ್ ವರೆಗೆ ಬರೋಬ್ಬರಿ 380 ಮಕ್ಕಳು ಸಾವನ್ನಪ್ಪಿವೆ. ನಗರದ ಬೇರೆ ಬೇರೆ ಆಸ್ಪತ್ರೆಯಿಂದ ಮಕ್ಕಳು ಗಂಭೀರ ಹಂತ ತಲುಪಿದ ಬಳಿಕ ಇಂದಿರಾ ಗಾಂಧಿ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತದೆ. ಈ ವೇಳೆ ಮಕ್ಕಳಿಗೆ ಬೇರೆ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿರೋದಿಲ್ಲ. ಕೊನೆಯ ಸ್ಟೇಜ್ನಲ್ಲಿ ಮಕ್ಕಳನ್ನು ಆಸ್ಪತ್ರೆಗೆ ಕರೆತರೋ ಹಿನ್ನೆಲೆ ಮಕ್ಕಳನ್ನು ಹೆಚ್ಚಾಗಿ ಬದುಕಿಸಲು ಸಾಧ್ಯವಾಗ್ತಿಲ್ಲ ಅಂತಾರೆ ಇಂದಿರಾ ಗಾಂಧಿ ಆಸ್ಪತ್ರೆಯ ವೈದ್ಯರು. ನಮಗೆ ರೇರ್ ಡಿಸೀಸಸ್ಸು ಜೊತೆಗೆ ಕ್ರಿಟಿಕಲ್ ಕೇರ್ ಕಂಡೀಷನ್ಸು ಎಲ್ಲ ಮಕ್ಕಳುಗಳು ನಮಗೆ ರೆಫರ್ ಆಗುತ್ತೆ. ಸೊ 20,000 ಮಕ್ಕಳಲ್ಲಿ ಈಗಿರುವಂಥ ನಾವು ಒಂದು ಮಕ್ಕಳು ಕೆಲವು ಡೆತ್ ರೇಟ್ ತೊಗೊಂಡ್ರೆ ಅದು ಒಂದು 2.6% ಬರುತ್ತೆ. ಆಮೇಲೆ ವಿ ಡೋಂಟ್ ರೆಫ್ಯೂಸ್ ಎನಿ ಕೇಸಸ್. ಸೊ ಹಾಗಾಗಿ ಎಲ್ಲ ಕ್ರಿಟಿಕಲ್ ಕೇಸಸ್ ನಾವು ಹ್ಯಾಂಡಲ್ ಮಾಡ್ತಿರೋ ಕಡೆ 2% ಇದಿರೋರು ಕ್ರಿಟಿಕಲ್ ಕೇಸ್ ಇರೋದು ಡೆತ್ ಆಗ್ತದೆ. ಪ್ರತಿ ತಿಂಗಳು ಸರಾಸರಿ 1400 ರಿಂದ 1500 ಮಕ್ಕಳು ಪ್ರತಿ ತಿಂಗಳು ದಾಖಲಾಗ್ತಾರೆ. ಈ ವರ್ಷ ಡೆಂಗ್ಯೂ, ನಿಮೋನಿಯಾ ಕೂಡ ಹೆಚ್ಚಾಗಿರುವುದರಿಂದ ಮಕ್ಕಳ ಸಾವಿನ ಪ್ರಮಾಣ ಹೆಚ್ಚಾಗಿದ್ರೂ ಗುಣಮುಖ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಇಂದಿರಾ ಗಾಂಧಿ ಆಸ್ಪತ್ರೆ ವೈದ್ಯರೇ ತಿಳಿಸಿದರು. ಇದೆಂತಹ ದುರಂತ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಂತೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಮಕ್ಕಳ ಪ್ರತ್ಯೇಕ ಆಸ್ಪತ್ರೆ ಇಲ್ಲ. ಬೇರೆ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ಈ ಆಸ್ಪತ್ರೆಗೆ ಬರಬೇಕಿದೆ. ಸದ್ಯ ಕಂದಮ್ಮಗಳ ಸಾವಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರ ದಿವ್ಯ ನಿರ್ಲಕ್ಷ್ಯವೂ ಕೂಡ ಕಾರಣವಾಗಿದೆ. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯ ಪೋಷಕರು ಬೆಂಗಳೂರು ದೂರ ಅಂತ ಕೊನೆಯ ಗಳಿಗೆಯಲ್ಲಿ ಇಂದಿರಾ ಆಸ್ಪತ್ರೆಗೆ ಬರ್ತಾರೆ. ಇದರಿಂದ ಇಂದಿರಾ ಆಸ್ಪತ್ರೆಯಲ್ಲಿ ಕಳೆದ 9 ತಿಂಗಳಲ್ಲಿ ಬರೋಬ್ಬರಿ 380 ಮಕ್ಕಳ ಸಾವಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಏಕೈಕ ಮಕ್ಕಳ ಪ್ರತ್ಯೇಕ ಆಸ್ಪತ್ರೆಯಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ತುರ್ತು ಚಿಕಿತ್ಸೆ ಸಿಗುತ್ತಿಲ್ಲ. ಗೋಲ್ಡನ್ ಟೈಮ್ನಲ್ಲಿಯೇ ಸೂಕ್ತ ಚಿಕಿತ್ಸಾ ಕೊರತೆ ಮಕ್ಕಳ ಸಾವಿಗೆ ಪ್ರಮುಖ ಕಾರಣವಾಗ್ತಿದ್ದು ಸರ್ಕಾರ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಿದೆ. ಇಂದಿರಾ ಗಾಂಧಿ ಆಸ್ಪತ್ರೆಯ ಸಬ್ ಯೂನಿಟ್ಗಳನ್ನು ರಾಜ್ಯದಲ್ಲಿ ಆರಂಭಿಸಿ ಮಕ್ಕಳ ಸಾವಿಗೆ ಬ್ರೇಕ್ ಹಾಕಬೇಕಿದೆ. ಪುಟ್ಟ ಪುಟ್ಟ ಮಕ್ಕಳ ಸಾಲು ಸಾಲು ಸಾವು ನಿಜಕ್ಕೂ ದುರಂತವೇ ಸರಿ. ಪೋಷಕರೇ ಮಕ್ಕಳ ಆರೋಗ್ಯದ ಮೇಲೆ ನಿಗಾ ಇಡಿ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯ ನಿರ್ದೇಶಕರೇ ಹೇಳಿದಂತೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬಂದಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಸಲಹೆಗಳನ್ನು ಪಡೆದುಕೊಳ್ಳಿ. ಇದು ಸಾಮಾನ್ಯ ಜ್ವರ ಅಥವಾ ಸಾಮಾನ್ಯ ಕಾಯಿಲೆ ಎಂದು ನಿರ್ಲಕ್ಷ್ಯ ವಹಿಸಬೇಡಿ. ಸಾಲು ಸಾಲು ಮಕ್ಕಳ ಸಾವಿಗೆ ಒಂದೇ ಒಂದು ಮಕ್ಕಳ ಆಸ್ಪತ್ರೆ ಇರುವುದು ಕೂಡ ಒಂದು ಕಾರಣ ಅನ್ನೋದನ್ನ ಸರ್ಕಾರ ತಿಳಿದುಕೊಂಡು ಮಕ್ಕಳ ಆರೋಗ್ಯ ಸುಧಾರಣೆಗೆ ಶ್ರಮ ವಹಿಸಬೇಕೆಂಬುದೇ ಫ್ರೀಡಂ ಟಿವಿ ಆಶಯ.